ರಾಜ್ಯಕ್ಕೆ ಕೇಂದ್ರ ಸರ್ಕಾರದಿಂದ ಬಿಗ್ ಶಾಕ್ ಎದುರಾಗಿದೆ. ಹೆಬ್ಬಾಳದ ಸರ್ಜಾಪುರದಲ್ಲಿ ಏನಾಗಿತ್ತು, ಡಬಲ್ ಡೆಕ್ಕರ್ ಮೆಟ್ರೋ ಯೋಜನೆ ಮಾಡೋಕೆ ರಾಜ್ಯ ಸರ್ಕಾರ ಪ್ಲಾನ್ ಮಾಡ್ತಾ ಇತ್ತು. ಅದೇ ವಿಚಾರವಾಗಿ ರಾಜ್ಯಕ್ಕೆ ಕೇಂದ್ರ ಸರ್ಕಾರ ಶಾಕ್ ಕೊಟ್ಟಿದೆ. ಡಬಲ್ ಡೆಕ್ಕರ್ ಮೆಟ್ರೋ ಯೋಜನೆಯನ್ನು ಮಾಡೋಕೆ ಸರ್ಕಾರ ಯೋಚನೆ ಮಾಡ್ತಾ ಇತ್ತು ರಾಜ್ಯ ಸರ್ಕಾರ. ಆದರೆ ಆ ವಿಚಾರದಲ್ಲಿ ಕೇಂದ್ರ ಸರ್ಕಾರದ ನಡೆ ಒಂದು ರೀತಿಯಾಗಿ ರಾಜ್ಯ ಸರ್ಕಾರಕ್ಕೆ ಶಾಕ್ ಕೊಟ್ಟಂತೆ ಕಾಣ್ತಾ ಇದೆ. ಯಾಕಂದ್ರೆ ಮಹತ್ವಾಕಾಂಕ್ಷಿ ಯೋಜನೆ ಇದು ರಾಜ್ಯ ಸರ್ಕಾರದ್ದು. ಈ ಮೆಟ್ರೋ ಯೋಜನೆಗೆ ಕೇಂದ್ರ ಸರ್ಕಾರ ಬ್ರೇಕ್ ಹಾಕಿದೆ. ಈಗ ಫ್ಲೈಓವರ್ ನಿರ್ಮಾಣದಿಂದ ಮೆಟ್ರೋ ಪ್ರಯಾಣಿಕರ ಸಂಖ್ಯೆಯಲ್ಲಿ ಇಳಿಕೆಯಾಗುವಂತಹ ಭೀತಿ ಎದುರಾಗ್ತಾ ಇದೆ. 28,405 ಕೋಟಿ ವೆಚ್ಚದ ಯೋಜನಾ ವರದಿಯನ್ನು ಮರುಪರಿಶೀಲನೆಗೆ ಆಗ್ರಹ ಮಾಡಲಾಗ್ತಾ ಇದೆ. ಸಂಸದ ಪಿಸಿ ಮೋಹನ್ ಅವರಿಂದ ಯೋಜನೆ ಸ್ಥಗಿತದ ಬಗ್ಗೆ ಅಧಿಕೃತ ಮಾಹಿತಿ ಬಂದಿದೆ. ಪೂರ್ಣ ವರ್ಗದ ಮಾಹಿತಿ ಏನಿದೆ ಅದು ಕೊಡಬೇಕು ಅಂತ ಕೇಳ್ತಾ ಇದ್ದಾರೆ. ರಾಜ್ಯ ಸರ್ಕಾರ ಒಂದು ಯೋಜನೆ ಮಾಡಿತ್ತು, ಡಬಲ್ ಡೆಕ್ಕರ್ ಆಗಿ ಮೆಟ್ರೋ ಯೋಜನೆಯನ್ನು ತರೋಕೆ. ಅದೆಲ್ಲಿ ಹೆಬ್ಬಾಳದ ಸರ್ಜಾಪುರದಲ್ಲಿ. ಆ ಯೋಜನೆಗೆ ಸಾಕಷ್ಟು ದುಡ್ಡು ಬೇಕು. ಆದರೆ ಆ ಯೋಜನೆಗೇನೆ ಬ್ರೇಕ್ ಹಾಕೋಕೆ ಕೇಂದ್ರ ಸರ್ಕಾರ ಯೋಚನೆ ಮಾಡ್ತಾ ಇದೆ, ಬೇಡ ಅನ್ನೋಂಥ ರೀತಿಯಲ್ಲಿ. ಯಾಕಂದ್ರೆ ನೋಡಿ, ಫ್ಲೈಓವರ್ ನಿರ್ಮಾಣದಿಂದ ಮೆಟ್ರೋ ಪ್ರಯಾಣಿಕರ ಸಂಖ್ಯೆ ಸ್ವಲ್ಪ ಇಳಿಕೆಯಾಗುವಂತಹ ಭಯ ಕಾಡ್ತಾ ಇದೆ. ಯಾಕಂದರೆ ಡಬಲ್ ಡೆಕ್ಕರ್ ಆದಾಗ ಆರಾಮಾಗಿ ರಸ್ತೆಯಲ್ಲೇ ಹೋಗ್ಬೋದಲ್ಲ, ಮೆಟ್ರೋಗೆ ಯಾಕೆ ಹೋಗಬೇಕು, ಮೆಟ್ರೋ ರೇಟ್ ಕೂಡ ಜಾಸ್ತಿ ಆಗಿದೆ ಅಂತ ಜನ ಹೋಗ್ತಾರೆ. ಆ ರೀತಿಯಾದ ಸಾಧ್ಯತೆ ಕೂಡ ಇದೆ, ಭಯ ಕೂಡ ಆಗ್ತಾ ಇದೆ ಸರ್ಕಾರಗಳಿಗೆ. ಇನ್ನು ಈ ಯೋಜನೆಗಾಗಿ ನೋಡಿ 28,405 ಕೋಟಿ ರೂಪಾಯಿ ವೆಚ್ಚದಲ್ಲಿ ಆಗ್ತಾ ಇದೆ ಇದು. ಈ ವರದಿಯನ್ನು, ಈ ಯೋಜನಾ ವರದಿ ಏನಿರುತ್ತೆ, ಇಂತಿಷ್ಟು ಅಂತ ಏನು ಲೆಕ್ಕ ಕೊಟ್ಟಿರ್ತಾರಲ್ಲ, ಅದ್ರ ಬಗ್ಗೆ ಮರುಪರಿಶೀಲನೆ ಮಾಡಿ ಅಂತ ಕೇಂದ್ರಕ್ಕೆ ಕಳಿಸಿದ್ದಾರೆ. ಈ ಯೋಜನೆಯ ಬಗ್ಗೆ ಇದ್ರ ಬಗ್ಗೆ ಏನು ಬ್ರೇಕ್ ಹಾಕಿದ್ದಾರೆ ಅಂತ ಹೇಳ್ತಾ ಇದ್ದಾರಲ್ಲ, ಸಂಸದ ಪಿಸಿ ಮೋಹನ್ ಏನಿದ್ದಾರೆ ಅವರಿಂದಾನೇ ಯೋಜನೆಯ ಬಗ್ಗೆ ಅಥವಾ ಇದು ಸ್ಥಗಿತ ಆಗಿರುವ ಬಗ್ಗೆ ಅಧಿಕೃತ ಮಾಹಿತಿ ಲಭ್ಯವಾಗ್ತಾ ಇದೆ. ಅವರೇ ಹೇಳಿದ್ದಾರೆ, ಪೂರ್ಣ ವರ್ಗದ ಬದಲಿಗೆ ಕೆಲವು ಕಡೆ ಮಾತ್ರ ಡಬಲ್ ಡೆಕ್ಕರನ್ನು ಮಾಡೋಕ್ಕೆ ಕೇಂದ್ರ ಸರ್ಕಾರ ಒಪ್ಪಿಗೆ ಕೊಡ್ತಾ ಇದೆ. ನಾವು ಫುಲ್ಲು ಕಂಟಿನ್ಯೂಸ್ ಆಗಿ ಮಾಡೋದು ಬೇಡ, ಕೆಲವು ಕಡೆ ಅಥವಾ ಇವರೇನು ಕೇಳಿದಾರ ಅಲ್ಲೆಲ್ಲ ಕೊಡೋದು ಬೇಡ, ಕೆಲವು ಕಡೆ ಮಾತ್ರ ನಾವು ಅವಕಾಶವನ್ನು ಕೊಡೋಣ ಅಂತ ಕೇಂದ್ರ ಸರ್ಕಾರ ಯೋಚನೆ ಮಾಡ್ತಾ ಇದೆ. ಇನ್ನು ಅತಿಯಾದ ಯೋಜನಾ ವೆಚ್ಚದ ಬಗ್ಗೆ ಕೂಡ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದೆ ಕೇಂದ್ರ ಸರ್ಕಾರ. ದೊಡ್ಡ ಮಟ್ಟದ ಹಣವನ್ನು ಹಾಕಿದ್ದೀರಿ, ಇಷ್ಟೊಂದು ಹಣದ ಅವಶ್ಯಕತೆ ಇಲ್ಲ ಅಂತ ಹೇಳಿ ಅಸಮಾಧಾನ ವ್ಯಕ್ತಪಡಿಸ್ತಾ ಇದೆ ಕೇಂದ್ರ ಸರ್ಕಾರ. ಯಾಕೆ ಬೇಕಾಗಿತ್ತು ಅಂತ. ಟ್ರಾಫಿಕ್ ಕಡಿಮೆ ಮಾಡಲು ಡಬಲ್ ಡೆಕ್ಕರ್ ಬೇಕಂತ ರಾಜ್ಯ ಸರ್ಕಾರ ಪಟ್ಟು ಹಿಡಿದು ಕೂತಿದೆ. ಆದರೆ ಅದೇನೇ ಇದ್ರೂ ಸರಿ, ನೀವು ಮೆಟ್ರೋ ಕಾಮಗಾರಿ ಅಥವಾ ಯೋಜನೆಗಾಗಿ ಇಷ್ಟು ದೊಡ್ಡ ಮಟ್ಟದ ಹಣವನ್ನು ಹಾಕ್ತೀರಿ ಅಂತಂದರೆ ಎಲ್ಲೋ ಒಂದು ಕಡೆ ಅದು ಸರಿ ಅನ್ನಿಸ್ತಾ ಇಲ್ಲ. ಆ ಯೋಜನಾ ವರದಿಯನ್ನು ಮರುಪರಿಶೀಲನೆ ಮಾಡಿ ಅಂತ ಕೇಂದ್ರ ಸರ್ಕಾರ ಹೇಳ್ತಾ ಇದೆ. ರಾಜ್ಯ ಸರ್ಕಾರಕ್ಕೆ ಇದು ಕೂಡ ಈಗ ಟೆನ್ಷನ್ ಆಗ್ತಾ ಇದೆ. ಒಂದು ವೇಳೆ ಕೇಂದ್ರ ಒಪ್ಕೊಳ್ಳಿಲ್ಲ ಅಂದರೆ ಏನು ಮಾಡೋದು? ಬೆಂಗಳೂರಿನಲ್ಲಿರುವಂತಹ ಟ್ರಾಫಿಕ್ ಸಮಸ್ಯೆಯನ್ನು ಕಡಿಮೆ ಮಾಡೋಕೆ ಅಂತ ರಾಜ್ಯ ಸರ್ಕಾರ ಯೋಚನೆ ಮಾಡ್ತಾ ಇದೆ. ಅದಕ್ಕೋಸ್ಕರ ಈ ಡಬಲ್ ಡೆಕ್ಕರ್ ಮೆಟ್ರೋ ಯೋಜನೆಯನ್ನು ತಯಾರು ಮಾಡಿದೆ. ಹೀಗಿರುವಾಗ ಕೇಂದ್ರ ಸರ್ಕಾರದಿಂದ ಅಡ್ಡಿ ಆಗ್ತಾ ಇದೆ, ವಿಳಂಬ ಆಗ್ತಾ ಇದೆ, ಮತ್ತೆ ಈ ಯೋಜನಾ ವರದಿಯನ್ನು ಮರುಪರಿಶೀಲನೆ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಏನು ಕೋಟ್ಯಾಂತರ ರೂಪಾಯಿ ಹಣವನ್ನು ಹಾಕ್ತಾರೆ, ಆ ಹಣಕ್ಕೆ ತಕ್ಕ ಹಾಗೆ ಆ ಕೆಲಸ ಕೂಡ ಆಗಬೇಕು. ಆದರೆ ಎಲ್ಲೋ ಒಂದು ಕಡೆ ಈ ಯೋಜನೆಯಲ್ಲಿ ಅದಕ್ಕೆ ಎಷ್ಟು ಬೇಕೋ ಅದಕ್ಕಿಂತ ಜಾಸ್ತಿ ದುಡ್ಡನ್ನು ತಗೊಂಡಿದ್ದಾರೆ ಅನ್ನುವಂಥ ಅನುಮಾನ ಬಂದಂತೆ ಕಾಣ್ತಾ ಇದೆ. ಅದಕ್ಕೆ ಮರುಪರಿಶೀಲನೆಯನ್ನು ಮಾಡಿ ಅಂತ ಕಳಿಸಿದ್ದಾರೆ. ಇದ್ರ ಬಗ್ಗೆ ಇನ್ನೂ ಕೂಡ ಯೋಚನೆ ಮಾಡಬೇಕು ಈ ರೋಡ್ ವಿಚಾರವಾಗಿ. ಹಾಗಾದರೆ ರಾಜ್ಯ ಸರ್ಕಾರ ಏನು ಯೋಚನೆ ಮಾಡಿತ್ತು, ಆ ಯೋಚನೆಗೆ ಬ್ರೇಕ್ ಹಾಕುವಂತಹ ಕೆಲಸವನ್ನು ಕೇಂದ್ರ ಸರ್ಕಾರ ಮಾಡ್ತಾ ಇದೆಯಾ ಅನ್ನುವಂಥ ಪ್ರಶ್ನೆ ಮೂಡ್ತಾ ಇದೆ ಇಲ್ಲಿ. ಅದೇ ರೀತಿಯಾಗಿ ಏನಾದರೂ ಆದರೆ ಎಲ್ಲ ಪ್ಲ್ಯಾನ್ ಉಲ್ಟಾ ಆಗುತ್ತೆ. ಸಾಕಷ್ಟು ಯೋಜನೆಗಳು ಬರುವಂತಹ ನಿರೀಕ್ಷೆಯಲ್ಲಿರುವಂತಹ ಸರ್ಕಾರಕ್ಕೆ ಈ ಯೋಜನೆ ಮೇಲೆ ಸಾಕಷ್ಟು ಭರವಸೆ ಇತ್ತು, ಇದು ಮಾಡೋದ್ರಿಂದ ತುಂಬ ಉಪಯೋಗ ಆಗುತ್ತೆ ಅಂತ. ಹೀಗಿರುವಾಗ ಕೇಂದ್ರ ಸರ್ಕಾರದ ಈ ನಿಲುವು, ಈ ಒಂದು ನಿರ್ಧಾರದಿಂದ ಶಾಕ್ ಎದುರಾಗಿದೆ.
ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.